ಈಗ ನಾವು ನೆಕ್ಸ್ಟ್ ಮೂಮೆಂಟ್ ಕಲಿಯೋಣ. ಈ ನೆಕ್ಸ್ಟ್ ಮೂಮೆಂಟನ್ನು ನಾವು ಹಾರ್ಸ್ ಸ್ಟಾನ್ಸ್ ಅಂತ ಹೇಳ್ತೀವಿ. ಈ ಶಾವ್ಲಿನ್ ಕುಂಗ್ಫು ಅಲ್ಲಿ ಬೇಸಿಕ್ 18 ಮೂವ್ಸ್ ಅಂತ ಏನು ಬರ್ತವೆ ಅವು ಬಹು ಮುಖ್ಯವಾಗಿರ್ತವೆ. ಯಾರೂ ಕೂಡ ಸ್ಕಿಪ್ ಮಾಡೋಕ್ಕೋಗ್ಬಿಡಿ, ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ. ಓಕೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಎಲ್ಲ ವಿಡಿಯೋನು ನೋಡ್ತಾ ನೀವು ಕೂಡ ಕುಂಗ್ಫುವನ್ನು ಕಲೀರಿ, ಅದು ಕೂಡ ಉಚಿತವಾಗಿ. ಓಕೆ, ಈಗ ನೋಡೋಣ ನಾವು ನೆಕ್ಸ್ಟ್ ಮೂವ್ ಏನಪ್ಪ ಅಂತ ಹೇಳಿದ್ರೆ, ಈ ಮೂವನ್ನು ನಾವು ಹಾರ್ಸ್ ಸ್ಟಾನ್ಸ್ ಅಂತ ಕರಿತೀವಿ. ಇದಕ್ಕೂ ಕೂಡ ಪಾದಗಳು ಹೀಗೆ ಇರಬೇಕಾಗುತ್ತೆ ನಿಮ್ಮ ಶೋಲ್ಡರ್ ಲೆವೆಲ್ಗೆ. ಓಕೆ, ಇದನ್ನು ಕೂಡ ನಾವು ನಿಧಾನವಾಗಿ ಓಪನ್ ಮಾಡೋಣ, ಬ್ಯಾಕ್ ಸೈಡಿಂದ ಓಪನ್ ಮಾಡೋಣ. ಈಗ ಫ್ರಂಟ್ ಫುಟ್ ನೇರವಾಗಿ ನಾವು ಕುಳಿತುಕೊಳ್ಳುವಂತಹ ಭಂಗಿಗೆ ಹೋಗಬೇಕಾಗುತ್ತೆ. ಇದು ನಿಮ್ಮ ಹಾರ್ಸ್ ಸ್ಟಾನ್ಸ್ ಆಗಿರುತ್ತೆ. ಓಕೆ, ಮೊದಲನೇದಾಗಿ ನೀವು ಈ ಒಂದು ಹಾರ್ಸ್ ಸ್ಟಾನ್ಸನ್ನು ನೀವು ಕಲಿಬೇಕಾದ್ರೆ ಈ ಸ್ಟಾನ್ಸ್ಗೆ ಬಂದು ಎರಡೂ ಕೈಗಳನ್ನು ನಿಮ್ಮ ನೀಗಳ ಮೇಲೆ ಇಟ್ಟು ಬ್ಯಾಕ್ ಆ್ಯಂಡ್ ಡೌನ್ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ಕೆಲವೊಂದು ಸೆಕೆಂಡ್ಗಳ ಕಾಲ ನೀವು ಹೋಲ್ಡ್ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ. ಇಷ್ಟೊತ್ತು ನೀವು ಈ ಸ್ಟಾನ್ಸನ್ನು ಹೋಲ್ಡ್ ಮಾಡಿರ್ತೀರಲ್ಲ, ಈಗ ನಿಮ್ಮ ಎರಡೂ ಕೈಗಳ ಮೇಲೆ ಭಾರವನ್ನು ತೆಗೆದು ನಿಮ್ಮ ಕೈಗಳನ್ನು ಹೀಗಿಟ್ಕೊಳ್ಬೇಕಾಗುತ್ತೆ. ಓಕೆ, 1 2 3 ಈ ರೀತಿಯಾಗಿ ನೋಡ್ಕೊಳ್ಳಿ. ಎಸ್, ಇದು ಹಾರ್ಸ್ ಸ್ಟಾನ್ಸ್ ಆಗಿರುತ್ತೆ. ಈ ಹಾರ್ಸ್ ಸ್ಟಾನ್ಸ್ ಕೂಡ ಬಹು ಮುಖ್ಯವಾಗಿ ಈ ಶಾವ್ಲಿನ್ ಕುಂಗ್ಫುವಿನ ಬೇಸಿಕ್ 18 ಮೂವ್ಸ್ ಏನಿರ್ತವೆ ಅದರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಬಹಳ ನೀಟಾಗಿ ನೀವು ನೋಡ್ಕೊಳ್ಬೇಕು. ನೀವು ಸಾಮಾನ್ಯವಾಗಿ ಈ ಸ್ಟಾನ್ಸ್ಗಳಲ್ಲಿ ಏನೇನು ಮಿಸ್ಟೇಕ್ ಮಾಡ್ತೀರಿ ಅಂತ ಹೇಳ್ಕೊಡ್ತೀನಿ. ಈ ಒಂದು ಲೆಗ್ ಮೂಮೆಂಟ್ಸನ್ನು ನೀಟಾಗಿ ನೋಡ್ಕೊಳ್ಳಿ. 1 2 3 ಸೇಮ್ ಲೆಗ್ ಮೂಮೆಂಟ್ಸ್ ನೋಡ್ಕೊಳ್ಳಿ. 1 2 3 ಮತ್ತು ಇನ್ನೊಮ್ಮೆ ನೋಡ್ಕೊಳ್ಳಿ. 1 2 3 ಇದಾಯ್ತಲ್ಲ, ನೋಡ್ಕೊಳ್ಳಿ. 1 2 3 ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಓಕೆನಾ? ಇದರ ಜೊತೆಗೆ ಎರಡು ಕಾಲುಗಳನ್ನು ನಾವು ಮಾಡೋಣ. ಮೊದಲನೇದಾಗಿ 1 2 3 ಈಗ ನಾವು ಸಿಟ್ಟಿಂಗ್ ಪೊಸಿಷನ್ಗೆ, ಆಫ್ ಸಿಟ್ಟಿಂಗ್ ಪೊಸಿಷನ್ಗೆ ಹೋಗಬೇಕಾಗುತ್ತೆ. ಈಗ ನಾವು ಎರಡೂ ಕೈಗಳನ್ನು ನೇರವಾಗಿ ಹೀಗೆ ಹಿಡ್ಕೊಳ್ಬೇಕಾಗುತ್ತೆ. ಓಕೆನಾ? ಈಗ ನಾವು ಹ್ಯಾಂಡ್ ಮೂಮೆಂಟ್ಸ್ ಜಾಯಿನ್ ಮಾಡೋಣ. 1 ನೋಡಿ, 1 ನೋಡಿ, 1 ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ. ನೋಡಿದ್ರಲ್ಲ, ಇದು ಹಾರ್ಸ್ ಸ್ಟಾನ್ಸ್ ಆಗಿರುತ್ತೆ. ಇವುಗಳನ್ನು ನೀವು ಪ್ರತಿದಿನವೂ ಕೂಡ 90 ಸಾರಿ ಮಾಡಬೇಕಾಗುತ್ತೆ. ಇವುಗಳನ್ನು ನೀವು ಎಷ್ಟು ಸತತವಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಿ ಅಷ್ಟು ಕೂಡ ಪರ್ಫೆಕ್ಟ್ ಆಗ್ತೀರಿ. ಸ್ಟಾರ್ಟ್ ನೀವು ಮಾಡಬೇಕಾದ್ರೆ ನೀವು ಬೋ ಸ್ಟಾನ್ಸ್ ಆದರೂ ಮಾಡಲಿ, ಹಾರ್ಸ್ ಸ್ಟಾನ್ಸ್ ಆದರೂ ಮಾಡಲಿ, ಆವಾಗ ನಿಮಗೆ ಥೈಸ್ ಗಟ್ಟಿ ಇರಬೇಕಾಗುತ್ತೆ. ಇಲ್ಲಾಂದರೆ ನೀವು ಇವುಗಳನ್ನು ಮಾಡ್ತಾನೆ ಕೂಡ ಆ ಥೈಸ್ ನಾರ್ಮಲಾಗಿ ಗಟ್ಟಿ ಆಗ್ತಾ ಬರ್ತವೆ. ಅವುಗಳು ಗಟ್ಟಿ ಆಗಬೇಕಾದ್ರೆ ನಿಮಗೆ ಎವ್ರಿಡೇ ಪೇಯ್ನ್ ಬರುತ್ತೆ. ಯಾವುದೇ ನೀವು ನೋವನ್ನು ಅನುಭವಿಸಿದರೂ ಕೂಡ ಮುಂದೊಂದು ದಿನ ನೀವು ಅದರಿಂದ ಮಾಸ್ಟರ್ ಆಗೋದನ್ನು ಮರೆಯೋಕ್ಕೋಗ್ಬಿಡಿ. ಗೊತ್ತಾಯ್ತಲ್ಲ? ಇವಿಷ್ಟು ಇವತ್ತಿನ ವಿಡಿಯೋ ಆಗಿರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.